ದೇವನಹಳ್ಳಿಯ ಆರ್ಟಿಒ ಅಧಿಕಾರಿಯ ಎಡವಟ್ಟೊಂದು ಈಗ ಜಗಜ್ಜಾಹೀರಾಗಿದೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಅವರು ವರ್ತಿಸಿಕೊಂಡಂತಹ ರೀತಿ ಈಗ ಪ್ರಶ್ನೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇದೆ. ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಆಕ್ಸಿಡೆಂಟ್ ಆದ ವಾಹನ ರಿಲೀಸ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ದೇವನಹಳ್ಳಿ ಆರ್ಟಿಒ ಇನ್ಸ್ಪೆಕ್ಟರ್ ಶ್ವೇತಾರಿಂದ ಎಡವಟ್ಟಾಗಿದೆ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸರಿಗೆ ಶ್ವೇತಾ ಆದೇಶವನ್ನು ಕೊಟ್ಟಿದ್ದಾರೆ. ವಾಹನ ತಪಾಸಣೆ ಮಾಡದೆ ಬೇಕಾಬಿಟ್ಟಿ ಆದೇಶದ ಆರೋಪ ಕೇಳಿ ಬರ್ತಾ ಇದೆ. KA40 TB2554 ನಂಬರ್ನ ಟ್ರ್ಯಾಕ್ಟರ್ ಅನ್ನು ಬಿಡುಗಡೆ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಲಂಚವನ್ನು ಪಡೆದು ಅನಧಿಕೃತ ವಾಹನ ತಪಾಸಣಾ ವರದಿ ಕೊಟ್ಟಂತಹ ಆರೋಪ ಆರ್ಟಿಒ ಅಧಿಕಾರಿ ಶ್ವೇತಾ ಆದೇಶದಿಂದ ಪೊಲೀಸರಿಗೆ ಇಕ್ಕಟ್ಟು ಸೃಷ್ಟಿಯಾಗಿದೆ. ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳ ಎಡವಟ್ಟು ಈ ಮೂಲಕ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಇದೇ ಟ್ರ್ಯಾಕ್ಟರ್ ವಿಚಾರಕ್ಕೆ ಶ್ವೇತಾ ಅವರು ಆದೇಶವೊಂದನ್ನು ಸೂಚನೆಯೊಂದನ್ನು ಕೊಡ್ತಾರೆ. ಇದೇ ಸೂಚನೆ ಈಗ ಲಂಚವನ್ನು ಪಡೆದುಕೊಂಡಿದ್ರು ಅನ್ನುವಂತಹ ಆರೋಪ ಕಾರಣವಾಗ್ತಾ ಇದೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಅವರು ವರ್ತಿಸಿದಂತಹ ರೀತಿ ಸಹಜವಾಗಿಯೇ ಹಲವು ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಆಕ್ಸಿಡೆಂಟ್ ಆಗಿರುತ್ತೆ ಈ ಟ್ರ್ಯಾಕ್ಟರು, ಇದನ್ನು ರಿಲೀಸ್ ಮಾಡಬೇಕು ಅಂಥೇಳಿ ಪೊಲೀಸರಿಗೆ ಸೂಚನೆ ಕೊಟ್ಟಿರುವಂಥದ್ದು. ಯಾಕೆ ಈ ಸೂಚನೆ ಕೊಟ್ಟರು? ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಇಷ್ಟೊಂದು ರಿಸ್ಕ್ ತೆಗೆದುಕೊಂಡಿದ್ದು ಯಾಕೆ ಮೇಡಮ್ಮು? ಸಹಜವಾದಂತಹ ಪ್ರಶ್ನೆಗಳಿವು. ಲಂಚವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಆಕ್ಸಿಡೆಂಟ್ ವಾಹನ ರಿಲೀಸ್ ಮಾಡೋದಕ್ಕೆ ಸೂಚನೆಯ ವಿಚಾರ. ಚಿಕ್ಕಬಳ್ಳಾಪುರ ಆರ್ಟಿಒ ನಾಗರಾಜು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೌರಿಬಿದನೂರು ವ್ಯಾಪ್ತಿಗೆ ದೇವನಹಳ್ಳಿ ಆರ್ಟಿಒ ಅವಕಾಶ ಇಲ್ಲ. ಗೌರಿಬಿದನೂರು ಠಾಣೆ ನಮ್ಮ ಚಿಕ್ಕಬಳ್ಳಾಪುರ ವ್ಯಾಪ್ತಿಗೆ ಬರುತ್ತೆ. ಯಾವುದೇ ಆಕ್ಸಿಡೆಂಟ್ ಆದರೂ ಕೂಡ ವಾಹನ ತಪಾಸಣೆ ನಮ್ಮ ವ್ಯಾಪ್ತಿಗೇನೆ ಬರುತ್ತೆ. ಪರಿಶೀಲನೆ ಮಾಡಿ ಅಂಥೇಳಿ ಪೊಲೀಸ್ ಠಾಣೆಗೆ ವರದಿ ಕೊಡ್ತೀವಿ ಅಷ್ಟೇ. ಚಿಕ್ಕಬಳ್ಳಾಪುರದ ಆರ್ಟಿಒ ನಾಗರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಶ್ವೇತಾ ಅವರ ಸೂಚನೆಗೆ, ಆದೇಶಕ್ಕೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದು ಅವ್ರ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮುದ್ದುಕೃಷ್ಣ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಇಷ್ಟೊಂದು ರಿಸ್ಕ್ ಅನ್ನ ಯಾಕೆ ಮೇಡಮ್ ತೆಗೆದುಕೊಂಡಿದ್ದು ಅಂತ ಹೇಳಿ, ಅದರ ಅವಶ್ಯಕತೆ ಏನಿತ್ತು ಅಂತ? ಖಂಡಿತ ಪ್ರೇಮ್, ಇದೇ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರುವಂತದ್ದು. ಅಂದ್ರೆ ಕೆಲಸ ಮಾಡ್ತಾ ಇರುವಂತದ್ದು ದೇವನಹಳ್ಳಿಯಲ್ಲಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಗೆ ಬರುತ್ತೆ. ಆದ್ರೆ ಅವರು ಕೊಟ್ಟಿರುವಂತಹ ಪ್ರತಿ, ಅಂದ್ರೆ ಆ ತಪಾಸಣಾ ವರದಿಯ ಪ್ರತಿ ಏನಿದೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸೇರಿರುವಂತದ್ದು. ಹಾಗಾಗಿ ಅಲ್ಲಿ ಕೆಲಸ ಮಾಡುವಂತವರು ಇಲ್ಲಿಗೆ ತಪಾಸಣಾ ವರದಿ ಪ್ರತಿಯನ್ನ ಕೊಡುವಂತಹ ಅವಕಾಶವೇ ಇಲ್ಲ ಕಾನೂನಿನಲ್ಲಿ. ಆದರೂ ಕೂಡ ಇವತ್ತು ಆರ್ಟಿಒ ಇನ್ಸ್ಪೆಕ್ಟರ್ ಶ್ವೇತಾ ಅಂತೇಳಿ ದೇವನಹಳ್ಳಿ ಅವರು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಟ್ರ್ಯಾಕ್ಟರ್ ಒಂದು ಅಪಘಾತಕ್ಕೀಡಾಗಿರುತ್ತೆ ಜನವರಿ ತಿಂಗಳಲ್ಲಿ. ಅದನ್ನ ರಿಲೀಸ್ ಮಾಡ್ಲಿಕ್ಕೆ ಅಂತೇಳಿ ಈಗ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಆರ್ಟಿಒ ಅವರಿಗೆ, ಅಂದ್ರೆ ನೇರವಾಗಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಅಂತೇಳಿ. ಆ ಪತ್ರವನ್ನ ನೇರವಾಗಿ ಟ್ರಾಕ್ಟರ್ನ ಮಾಲೀಕ ಇರಿದ್ರೆ ಮಾಲೀಕರಿಗೆ ಕೊಡ್ತಾರೆ. ಮಾಲೀಕ ನೇರವಾಗಿ ಚಿಕ್ಕಬಳ್ಳಾಪುರ ಆರ್ಟಿಒ ಕಚೇರಿಗೆ ಬರ್ಬೇಕಾಯ್ತು. ಆದ್ರೆ ಅವ್ರು ಇಲ್ಲಿಗೆ ಬಂದಿಲ್ಲ, ನೇರವಾಗಿ ದೇವನಹಳ್ಳಿಗೆ ಹೋಗಿದ್ದಾರೆ. ದೇವನಹಳ್ಳಿಗೆ ಹೋದಾಗ ಒಬ್ಬ ಅಧಿಕಾರಿ ಇದು ಯಾವ ಪೊಲೀಸ್ ಠಾಣೆಯಿಂದ ಬಂದಿದೆ ಅನ್ನೋದನ್ನ ಮೊದಲು ಗಮನಿಸಬೇಕಾಗಿತ್ತು. ಆದ್ರೆ ಅದನ್ನ ಗಮನಿಸಿಲ್ಲ. ಕಣ್ಣು ಮುಚ್ಚಿಕೊಂಡು ಅಧಿಕಾರಿ ಅದಕ್ಕೆ ಸಹಿ ಹಾಕಿ ಕೊಟ್ಟು ಆದ್ರೆ ಕಣ್ಣು ಮುಚ್ಚಿಕೊಂಡು ಅಧಿಕಾರಿ ಕೊಟ್ಟು ಈ ರೀತಿ ಪ್ರಕರಣಗಳೇನಂತಂದ್ರೆ ಇದರ ಹಿಂದ್ಗಡೆ ಒಂದು ಲಂಚದ ಆಮಿಷದ ಆರೋಪಗಳು, ಅಂದ್ರೆ ಲಂಚ ಪಡೆದಿರುವಂತಹ ಆರೋಪಗಳು, ಗುಮಾನಿಗಳು ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಈಗ ಶ್ವೇತಾರವರು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರ ಬೆನ್ನು ಬಿದ್ದಿದ್ದಾರೆ. ಏನಂತಂದ್ರೆ ತಾವು ತಪಾಸಣಾ ವರದಿ ಏನಿದೆ ಅದನ್ನ ದಯವಿಟ್ಟು ವಾಪಸ್ ಕೊಟ್ಬಿಡಿ, ಏನೋ ಕಣ್ಮುಚ್ಕೊಂಡು ಗೊತ್ತಿಲ್ಲದೆ ತಪ್ಪಾಗ್ಬಿಟ್ಟಿದೆ ಅನ್ನೋ ರೀತಿ ಅದನ್ನ ವಾಪಸ್ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಇದರ ನಡುವೆ ಪೊಲೀಸರು ಎಡವಟ್ ಮಾಡ್ಕೊಂಡಿದ್ದಾರೆ. ಇವ್ರು ದೇವನಹಳ್ಳಿ ಅವರು ಕೊಟ್ಟಿರುವಂತಹ ವರದಿಯನ್ನೇ ಆಧರಿಸಿ ಟ್ರ್ಯಾಕ್ಟರ್ ನ ರಿಲೀಸ್ ಮಾಡ್ಬಿಟ್ಟಿದ್ರು. ಇದೆಲ್ಲ ಬೆಳಕಿಗೆ ಬಂದ್ಮೇಲೆ ಈಗ ಟ್ರ್ಯಾಕ್ಟರ್ ಅನ್ನ ಮತ್ತೆ ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ಮತ್ತೆ ಹೊಸದಾಗಿ ಪ್ರೋಸೆಸ್ ಮಾಡುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರೇಮ್, ಥ್ಯಾಂಕ್ ಯು ಮುದುಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ.